ಆ ಡಬ್ಬನ ಯೂಸ್ ಮಾಡಿ ಎಲ್ಲರೂ ಬಾಡಿ ಮಾಡ್ತಾರೆ, ಈ ಥರ ಎಲ್ಲ ಸ್ಟೇಟ್ಮೆಂಟ್ಸ್ ತುಂಬ ಕೊಡ್ತಾರೆ. ಆ ಡಬ್ಬ ಯೂಸ್ ಮಾಡ್ದಿರಾ ಬಾಡಿ ಮಾಡಿ ನೋಡೋಣ, ಪ್ರೋಟೀನ್ ಯೂಸ್ ಮಾಡ್ದಿರಾ ಬಾಡಿ ಮಾಡಿ ನೋಡೋಣ ಅಂತ. ಈ ಥರ ಮಾತಾಡೋರಿಗೆ ಪ್ರೋಟೀನ್ ಬಗ್ಗೆ ಒಂಚೂರು ನಾಲೆಜ್ ಇರಲ್ಲ. ಬಾಡಿ ಮಾಡೋಕ್ಕೆ 90% ಹಾರ್ಡ್ ವರ್ಕ್ ಮಾಡಬೇಕು ಆ್ಯಂಡ್ ಪ್ರಾಪರ್ ಡಯಟ್ ಫಾಲೋ ಮಾಡಬೇಕು, ಅದರಿಂದ ರಿಸಲ್ಟ್ಸ್ ಬರುತ್ತೆ ಹೊರತು ಜಸ್ಟ್ ಸಪ್ಲಿಮೆಂಟ್ಸ್ ಯೂಸ್ ಮಾಡಿಬಿಟ್ರೆ ರಿಸಲ್ಟ್ಸ್ ಬರಲ್ಲ. ಸಪ್ಲಿಮೆಂಟ್ಸ್ ಏನಕ್ಕೆ ಯೂಸ್ ಮಾಡೋದಂದರೆ ಅದು ಒಂದು ಎಕ್ಸ್ಟ್ರಾ ಲೈಫ್ನ ಈಸಿ ಮಾಡುತ್ತೆ ಅಷ್ಟೇ, ಅದರಿಂದ ಬಾಡಿ ಬರುತ್ತೆ ಅನ್ನೋ ಸ್ಟೇಟ್ಮೆಂಟು ತಪ್ಪು. ದೇರ್ ಇಸ್ ಎ ಲಾಟ್ ಆಫ್ ಟೈಮ್ಸ್ ದಟ್ ಐ ಟ್ರೈ ಟು ಎಕ್ಸ್ಪ್ಲೇನ್ ದಿಸ್ ಗೈಸ್ ಆ್ಯಂಡ್ ಮೈ ಮೌತ್ ಇಸ್ ಜಸ್ಟ್ ಡ್ರೈಡ್ ಅಪ್ ಆ್ಯಂಡ್ ನಾನು ಸುಸ್ತಾಗ್ಬಿಟ್ಟಿದ್ದೀನಿ ಇವ್ರಿಗೆ ಎಕ್ಸ್ಪ್ಲೇನ್ ಮಾಡಿ ಮಾಡಿ. ಯಾಕಂದರೆ ಇವರು ಸಿಗರೇಟ್ ಹೊಡಿತಾರೆ, ಎಣ್ಣೆ ಹೊಡಿತಾರೆ, ಏನೇನೋ ನಶೆಗಳು ಮಾಡ್ತಾರೆ. ಆ ಟೈಮಲ್ಲಿ ಇದರಿಂದ ಎಫೆಕ್ಟ್ ಆಗುತ್ತೆ, ಇದರಿಂದ ಏನು ಸಾಯಲ್ವ ನಾವು, ಅದೆಲ್ಲ ಯೋಚನೆ ಮಾಡಲ್ಲ. ಬಟ್ ಸಪ್ಲಿಮೆಂಟ್ಸು ಇದರಿಂದ ಕಿಡ್ನಿ ಹೋಗ್ಬಿಡುತ್ತೆ, ಲಿವರ್ ಹೋಗ್ಬಿಡುತ್ತೆ, ಈ ಥರದ್ದೆಲ್ಲ ನಾನ್ಸೆನ್ಸ್ ಮಾತಾಡ್ತಾರೆ. ಸೊ ನೀವೇನಾದರೂ ಎಕ್ಸ್ಪ್ಲೇನ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀರಾ ನಿಮ್ಮ ಫ್ರೆಂಡ್ಸ್ಗೆ ಸ್ಟಿರಾಯ್ಡ್ಸ್ ಎಲ್ಲ ಅದು ಸಪ್ಲಿಮೆಂಟ್ ಅಂತ, ಆದರೂ ನಂಬ್ತಾ ಇಲ್ಲ ಅಂದರೆ ಜಸ್ಟ್ ಸ್ಟಾಪ್ ಇಟ್. ನೀವು ಒಳ್ಳೆಯವರಂತ ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ. ಇದೇ ಥರ ವಿಡಿಯೋಸ್ ನೋಡಬೇಕಂದ್ರೆ ಏನು ಮಾಡಬೇಕು ಮಾಸ್ಟರ್ ಮಿಥುನ್ ಅಕೌಂಟ್ನ ಫಾಲೋ ಮಾಡ್ಕೋಬೇಕು.